ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಸ್ಟೋರಿ ರಾಮನ ಬಗ್ಗೆ ತಂದಿದ್ದೀನಿ. ಸಾಧಾರಣವಾಗಿ ಒಂದು ಮಾತಿದೆ, ಈ ಬಡವರನ್ನು ಸುಲಿಯೋದ್ರಿ ದೇವರ ಹೆಸರಲ್ಲಿ ಅಂತ ಒಂದು ಕಟ್ಟುಕತೆಯನ್ನು ಕಟ್ತಾರೆ. ಬಡವರೇ ಹೋಗೋದು, ಅವರಿಗೆ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಕೂಡ ದೇವರ ಪೂಜೆ ಮಾಡ್ತಾರೆ ಅಥವಾ ಹೋಮ ಹವನ ಮಾಡ್ತಾರೆ. ಆ ದುಡ್ಡಲ್ಲಿ ಪಾಪ ಮಕ್ಕಳಿಗೆ ಅವರಿಗೆಲ್ಲ ತಿನ್ನಿಸ್ಬೋದಿತ್ತು ಅಂತೇಳಿ. ಬಟ್ ನಿಮಗೆ ಶ್ರೀಮಂತರ ವಿಚಾರ ಗೊತ್ತಿಲ್ಲ. ಶ್ರೀಮಂತರು ಕೂಡ ಯಾಕೆ ಭಗವಂತನಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಶರಣರಾಗ್ತಾರೆ? ಇಲ್ಲೊಬ್ಬರು ಬಹಳ ದೊಡ್ಡ ಶ್ರೀಮಂತ ಹೈದರಾಬಾದ್ನಿಂದ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಗೆ ಚಿನ್ನದ ಪಾದುಕೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಹೈದರಾಬಾದ್ ಮೂಲದ ಚಲ್ಲಾ ಶ್ರೀನಿವಾಸ ಶಾಸ್ತ್ರಿ ಎಂಬ ರಾಮಭಕ್ತ ಶ್ರೀರಾಮನಿಗೆ ಅರ್ಪಿಸಲು ಚಿನ್ನ ಲೇಪಿತ ಪಾದುಕೆಗಳೊಂದಿಗೆ ರಾಮೇಶ್ವರದಿಂದ ಹೈದರಾಬಾದ್ನಿಂದಲ್ಲ, ರಾಮೇಶ್ವರದಿಂದ ಅಯೋಧ್ಯೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಇವರು ಮೂಲತಃ ಸೌಂಡ್ ಇಂಜಿನಿಯರ್ ಆಗಿರುವ ಶಾಸ್ತ್ರಿ ಜನವರಿ 22ರಂದು ನಡೆಯಲಿರುವ ರಾಮ ಮಂದಿರದ ಉದ್ಘಾಟನೆಗೂ ಮೊದಲೇ ಕಾಲ್ನಡಿಗೆಯಲ್ಲಿ ಅಯೋಧ್ಯೆ ತಲುಪಲಿದ್ದಾರೆ. ರಾಮ ಮಂದಿರ ಹೋರಾಟದಲ್ಲಿ ಕರಸೇವಕರಾಗಿದ್ದ ತನ್ನ ತಂದೆಯ ಕನಸನ್ನು ನನಸು ಮಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷವಾಗ್ತಾ ಇದೆ ಎಂದು ಶ್ರೀನಿವಾಸ ಶಾಸ್ತ್ರಿ ಹೇಳಿದ್ದಾರೆ. ವಿಶೇಷವೆಂದರೆ ಶ್ರೀರಾಮನ ಈ ಚರಣ ಪಾದುಕೆಗಳು 1 kg ಚಿನ್ನ ಮತ್ತು 7 kg ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಆಮೇಲೆ ಇವರು ನಿತ್ಯ ಕಳೆದ 3 ವರ್ಷಗಳಿಂದ 10,000 ಲಡ್ಡು ಹಂಚುತ್ತಾ ಇದ್ದಾರೆ. ಓಕೆ, ಆಮೇಲೆ ದಕ್ಷಿಣ ಭಾರತದಿಂದ ಹೋದವರಿಗೆ ಅವರು ಊಟ ಕೂಡ ಕೊಡ್ತಾ ಇದ್ದಾರೆ. ಅಯೋಧ್ಯೆ ತೀರ್ಪು ಬಂದ ಬಳಿಕ ಶ್ರೀರಾಮನಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ರಂತೆ. ನೋಡಿ, ಇದು ಒಟ್ಟು 8 kg ತೂಕ ಇದೆ. 1 kg ಚಿನ್ನ, 7 kg ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಬೆಳ್ಳಿಯಿಂದ ಮಾಡಿದ್ದಾರೆ, ಅದರ ಮೇಲೆ ಚಿನ್ನದ ಲೇಪನ ಇದೆ. ಎಷ್ಟು ಅದ್ಭುತವಾಗಿದೆಯಲ್ಲ. ಇವರ ಹೈದರಾಬಾದ್ ಮೂಲ ಇವ್ರದ್ದು, ಚಲ್ಲಾ ಶ್ರೀನಿವಾಸ ಶಾಸ್ತ್ರಿ. ಎಲ್ಲಿಗೆ ಹೋಗ್ತಾರೆ? ರಾಮೇಶ್ವರ ಯಾವುದು ಗೊತ್ತಾ? ಯಾವಾಗ ರಾಮಾಯಣದ ಯುದ್ಧ ಆಗತ್ತಲ್ಲ, ರಾಮ ರಾವಣ ಯುದ್ಧವಾಗುವುದಕ್ಕಿಂತ ಮೊದಲು ಈ ಶ್ರೀರಾಮಚಂದ್ರ ಶಿವನನ್ನು ಪೂಜೆ ಮಾಡ್ತಾನೆ. ಅದುವೇ ರಾಮೇಶ್ವರದಲ್ಲಿ ಪೂಜೆ ಮಾಡ್ತಾನೆ. ಈಗಲೂ ನೀವು ರಾಮೇಶ್ವರಕ್ಕೆ ಯಾರಾದರೂ ಹೋಗೋದಿದ್ರೆ ಅಲ್ಲಿ ವಿಶೇಷವಾದಂಥ ತೀರ್ಥ, 21 ಬಾವಿಗಳ ತೀರ್ಥವನ್ನು ಕೊಡ್ತಾರೆ. 21 ಬಾವಿಗಳ ತೀರ್ಥ. ಇನ್ನೂ ವಿಶೇಷತೆ ಏನಪ್ಪ ಅಂತಂದರೆ ರಾಮೇಶ್ವರದ ಮುಂಭಾಗದ ಸಮುದ್ರ ಇರುತ್ತಲ್ಲ, ಅಲ್ಲಿ ಅಲೆಗಳೇ ಬರೋದಿಲ್ಲ. ಆಮೇಲೆ ನೀವು ಅಲ್ಲೇನಾದರೂ ಸಮುದ್ರದಲ್ಲಿ ಮುಳುಗಿದ್ರೆ ಅದು ನಿಮ್ಮನ್ನು ಡೈರೆಕ್ಟಾಗಿ ಎತ್ಕೊಂಡು ದೇವಸ್ಥಾನದ ಮುಂದೆ ಹಾಕಿದಂಗೆ ಆಗ್ತಾ ಇರುತ್ತೆ. ಅದರ ಒಳಗಡೆ 21 ತೀರ್ಥದ ಬಾವಿ ಇದೆ. ಆಮೇಲೆ ಒಂದೊಂದು ಬಾವಿಯ ತೀರ್ಥಗಳು ಕೂಡ ಒಂದೊಂದು ರುಚಿ ಹೊಂದಿರುತ್ತೆ ರಾಮೇಶ್ವರದಲ್ಲಿ. ಆ ರಾಮೇಶ್ವರಕ್ಕೂ ರಾಮಾಯಣಕ್ಕೂ ಸಂಬಂಧವಿದೆ. ಕಾಲ್ನಡಿಗೆಯಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆಯಲ್ಲ. ಫುಲ್ ಫ್ರೇಮ್ ತಗೊಳ್ಳಿ ಮತ್ತೊಮ್ಮೆ. ಎಷ್ಟು ಅದ್ಭುತವಾಗಿದೆ ಪಾದುಕೆ. ಆ ನಂತರ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. अभी राम जी का अयोध्या में कोर्ट तीर्प आने के बाद मैं कुछ तो मेरे वजह से कुछ तो करना बोल के एक ईट, चांदनी का ईट, 2 किलो का चांदनी का ईट बना के लेके कलेक्टर साहब को दे दिया. बाद में और 4 मांगा, वो 4 भी दे दिया, 5 ईट दे दिया उधर शिलान्यास में. बाद में ये कुछ तो राम जी को कुछ तो करना बोल के 10,000 लड्डू बन के उधर बांट रहा हूँ रोज. 3 साल हो गया. अभी भोजन भी दे रहा हूँ साउथ इंडिया से आने वालों को. ऐसे ही अभी चांदनी 8 किलो चांदनी से चरणपाद का बनाया. अभी गोल्ड कोटिंग भी हो गया. ये चरणपाद का लेकर पूरा भारत में हर मंदिर में हर संत लोगों से पूजन किया, रामेश्वरम से लेकर बद्रीनाथ तक. अभी राम जी का ಓಕೆ, ಇದು ಹೈದರಾಬಾದ್ ಮೂಲದ ವ್ಯಕ್ತಿಯಿಂದ ರಾಮನಿಗೆ ಪಾದುಕೆ. ಆದರೆ ನಿಮಗೆ ಈಗ ಒಂದು ಗಂಟೆ ತೋರಿಸ್ತೀನಿ. 2,400 kg ತೂಕದ ಬೃಹತ್ ಗಂಟೆ ಅಯೋಧ್ಯೆಗೆ ಹೋಗ್ತಾ ಇದೆ. 2,400 kg ತೂಕದ ಗಂಟೆ. ಹಾಕಿ ವಿಜುವಲ್. ರಾಮ ಮಂದಿರ ಉದ್ಘಾಟನೆಗೆ ಕೆಲವು ದಿನಗಳು ಬಾಕಿ ಇದೆ. ಅಯೋಧ್ಯೆಗೆ ಸಾಕಷ್ಟು ಕೊಡುಗೆಗಳು ಬರ್ತಾ ಇದೆ. ಅವುಗಳಲ್ಲಿ ದೇಶದ ಅತಿ ದೊಡ್ಡ ಗಂಟೆ ಕೂಡ ಸೇರಿದೆ. 2,400 kg ತೂಕದ ಬೃಹತ್ ಗಂಟೆ ಎಟಹಾ ಜಿಲ್ಲೆಯ ಜಲೇಸರ್ ಪಟ್ಟಣದಿಂದ ಈಗಾಗಲೇ ಅಯೋಧ್ಯೆಗೆ ತಲುಪಿದೆ. ಜಿಲ್ಲೆಯ ಉಪವಿಭಾಗಗಳಲ್ಲಿ ವಾಹನದ ಮೇಲೆ ಈ ಬೃಹತ್ ಗಂಟೆಯನ್ನು ಪ್ರದರ್ಶಿಸಿದ ನಂತರ ರೈಲಿನ ಮೂಲಕ ಅಯೋಧ್ಯೆ ತಲುಪಿದೆ. 30 ಕಾರ್ಮಿಕರ ತಂಡದಿಂದ ಈ ಗಂಟೆ ತಯಾರಾಗಿದೆ. ಚಿನ್ನ, ಬೆಳ್ಳಿ, ತಾಮ್ರ, ಸತು, ಸೀಸ, ತವರ, ಕಬ್ಬಿಣ ಮತ್ತು ಪಾದರಸ ಹೀಗೆ ಒಟ್ಟು 8 ಲೋಹಗಳಿಂದ ತಯಾರು ಮಾಡಲಾಗಿದೆ. ಎಷ್ಟು ದೊಡ್ಡದಿದೆ ಗೊತ್ತಾ? 15 ಅಡಿ ಮತ್ತು ಒಳಭಾಗದ ಅಗಲ 5 ಅಡಿ, ಎತ್ತರ 15 ಅಡಿ. 15 ಅಡಿ ಎತ್ತರ. ಒಬ್ಬ ಮನುಷ್ಯ ಇರೋದೆಷ್ಟು ಗೊತ್ತಾ? 5.5 ಅಡಿ. 3 ಮನುಷ್ಯ ಒಬ್ಬರ ಮೇಲೆ ಒಬ್ಬರು ನಿಂತಿರಂಗಿರುತ್ತೆ. 5 ಅಡಿ ಅವನು, 15 ಅಡಿ ಎತ್ತರ ಮತ್ತು 5 ಅಡಿ ಒಳಭಾಗದ ಅಗಲ. ಒಬ್ಬ ಮನುಷ್ಯ ಮಲಗಬಹುದು ಅದರ ಕೆಳಗೆ. 5 ಅಡಿಯ ಮನುಷ್ಯ ಮಲಗಬಹುದು. ಅಷ್ಟು ದೊಡ್ಡ ಗಂಟೆ.
1 ವರ್ಷ ಹಿಡಿದಿದೆ ಅಂತ ಈ ಗಂಟೆ ತಯಾರು ಮಾಡೋದಕ್ಕೆ. ಇದಾದ ನಂತರ ಬನ್ನಿ ನಿಮಗೊಂದು ಅದ್ಭುತವಾದಂಥ ಜನರನ್ನು ತೋರಿಸ್ತೀನಿ ಛತ್ತೀಸ್ಗಢದಲ್ಲಿ. ಛತ್ತೀಸ್ಗಢದಲ್ಲಿ ಒಂದು ಜನಾಂಗ ಇದೆ, ರಾಮನಾಮಿ ಅಂತಾರೆ ಅವರ. ರಾಮನಾಮಿ. ನೀವು ರಾಮಕೋಟಿ ಅಂತ ಗೊತ್ತಲ್ಲ ನಿಮಗೆ, ರಾಮ 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 ಅಂತ ಬರೆಯೋದು, ಕೋಟಿ ಸಲ ಬರೆಯೋದು. ಭಾಳ ವಿಶೇಷ ಅಂದರೆ ಕೆ ಎಚ್ ಮುನಿಯಪ್ಪ ಮೊನ್ನೆ ಬರೀತಾ ಇದ್ರು, ನಾನು 20 ವರ್ಷದಿಂದ ರಾಮಕೋಟಿ ಬರೀತಾ ಇದ್ದೀನಿ ಅಂತೇಳಿ. ಪುಸ್ತಕದಲ್ಲಿ ಬರೆಯೋದು ಬೇರೆ, ಇವರು ಮೈ ಮೇಲೆ ಬರ್ಕೊಂಡಿದ್ದಾರೆ ನೋಡಿ, ಇಡೀ ದೇಹದ ತುಂಬ ರಾಮ 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 ರಾಮನಾಮಿ ಅಂತ ಇವರ ಹೆಸರು. ಓಕೆ, ರಾಮನಾಮಿ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ರಾಮನಾಮಿ ಅನ್ನೋ ಬುಡಕಟ್ಟು ಜನಾಂಗ ಯಾವ ರೀತಿ ಗಮನ ಸೆಳೀತಾ ಇದೆ ನೋಡಿ. ಈ ಜನ ತಮ್ಮ ದೇಹದ ಅಡಿಯಿಂದ ಮುಡಿಯವರೆಗೂ ರಾಮನ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಪ್ರತಿ ವಸ್ತು ಉಡುಪುಗಳ ಮೇಲೂ ರಾಮನ ಹೆಸರನ್ನು ಬರೆಸಿಕೊಳ್ತಾರೆ. ಹೆಚ್ಚಿನ ಜನ ಛತ್ತೀಸ್ಗಢದಲ್ಲಿ ಮಾತ್ರ ವಾಸಿಸ್ತಾರೆ. ಜಾಂಜೀರ್ ಚಿಂಚಾ ಜಿಲ್ಲೆಯಲ್ಲಿರುವ ಚರ್ಪಾರ ಇವರ ಮೂಲ. ರಾಮನ ಹೆಸರು ಅಳಿಸಿ ಹೋಗಬಾರದು ಅಂತ ಇವರ ಪೂರ್ವಜರು ತಮ್ಮ ಇಡೀ ದೇಹದ ಮೇಲೆ ಹಚ್ಚೆ ಹಾಕಿಸ್ಕೊಳ್ತಾ ಇದ್ರು. ಈಗಲೂ ಅದೇ ಪದ್ಧತಿ ಮುಂದುವರೆದಿದೆ. ನೀವು ರಾಮಕೋಟಿಯಿಂದ ಕೇಳಿರ್ತೀರಿ, ಪುಸ್ತಕದಲ್ಲೇ ಬರೆಯೋದು. ಇದು ರಾಮನಾಮಿ ಮೈ ಮೇಲೆ. ಇನ್ನೊಬ್ಬರು ಕೆಲವರು ಹೇಳ್ತಾರೆ, ಇನ್ನೊಬ್ಬರು ಅಂದರೆ ಒಂದು 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 ಅದು ಅದಕ್ಕೆ ನಿಖರವಾಗಿ ಹೌದು ಅಲ್ಲೋ ಗೊತ್ತಿಲ್ಲ. ಈ ಮತಾಂತರ ಮಾಡುವಂಥ ಸಂದರ್ಭದಲ್ಲೇ ಈ ಜಾತಿ ಬಿಟ್ಟು ಬರಬೇಕು ಅಂತ ಹೇಳುವಾಗ, ನೀನು ಹೆಂಗೆ ನನ್ನನ್ನು ರಾಮನಿಂದ ದೂರ ಮಾಡ್ತೀನಿ ಅಂತೇಳಿ ಮೈ ಮೇಲೆಲ್ಲ ರಾಮ 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 ಅಂತ ಬರ್ಕೊಳ್ಳೋದು. ಬಹುಶಃ ತುಂಬ ಜನರು ರಾಮನಾಮಿ ಅಂತಾರೆ. ರಾಮನಾಮಿ, ನಾಮ ಅಂದರೆ ನಾಮ, ರಾಮನಾಮಿ. ಅವ್ರಿಗೆ ಹೆಸರೇ ರಾಮನಾಮಿ, ಬುಡಕಟ್ಟು ಜನಾಂಗ. ಛತ್ತೀಸ್ಗಢದಲ್ಲಿದ್ದಾರೆ. ಹಾಗಂತ ಇವರು ದೇವಸ್ಥಾನ ಆಗ್ತಾ ಇದೆ ಅಂತ ಮಾಡ್ತಾ ಇರೋದಲ್ಲ, ಇವರ ಈ ಸಂಪ್ರದಾಯವೇ ಹಾಗೆ. ಏನು ಅದ್ಭುತ ಅಲ್ವಾ ನೋಡಿ. ಇವತ್ತು ನಿಮಗೆ ಒಂದು ಗಂಟೆ ತೋರಿಸಿದೆ, 2400 kgದು, 8 kg ತೂಕದ ಪಾದುಕೆ ತೋರಿಸಿದೆ. ಆಮೇಲೆ ಇಂಥ ಅಪೂರ್ವ ರಾಮ ಭಕ್ತರನ್ನು ಕೂಡ ತೋರಿಸ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ನೀವೆಷ್ಟು ಒಗ್ಗಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನ ಎಷ್ಟು ಒಗ್ಗಿಸಿಕೊಂಡಿದೆ? ನನ್ನ ವ್ಯಕ್ತಿತ್ವ ಧಕ್ಕೆ ತರುವಂತ ರೀತಿಯಲ್ಲಿ ಅವ್ರು ನಡ್ಕೊಳ್ಳಿ. ಯಾಕೆ ಸಚಿವರಾಗಲಿಲ್ಲ ಇಬ್ಬರು ಕೂಡ? ಅವ್ರು ಕೊಡ್ಬೋದಾಗಿತ್ತು. ಯಡಿಯೂರಪ್ಪ ಅವ್ರು ಮನ್ಸು ಮಾಡಿದ್ರೆ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ಸಕ್ ಆಗ್ತಿರ್ಲಿಲ್ಲ. ಮಾಡ್ಬೋದಾಗಿತ್ತು, ಮಾಡಿಲ್ಲ. ಬಿಜೆಪಿ ಬಿಟ್ಟೆ ಅನ್ನೋದಕ್ಕೆ ಎಲ್ಲಾದ್ರೂ ಪಶ್ಚಾತ್ತಾಪ ಆಯ್ತು? ನಂಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಹೋಗ್ತೀರಾ ಬಿಜೆಪಿಗೆ ಮತ್ತೆ? ನಾನು ಯಾವುದೂ ಹೇಳುವಂತ ಪರಿಸ್ಥಿತಿ ಒಳಗಿಲ್ಲ. ನಿಮ್ಗೆ ಸೋಲ್ಸ್ಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದ್ರು. ರಾಮ ಮಂದಿರ ಉದ್ಘಾಟನೆಗೆ ಹೋಗೋದು ಬೇಡ ಅನ್ನೋ ನಿಲುವಿದೆ. ಅದು ಪೊಲಿಟಿಕಲ್ ಆಂಗಲ್ ಮೇಲೆ ಯಾಕೆ ನೋಡ್ತೀನಿ ಅಂತ ನಾ ಹೇಳುದು. ಕಾಂಗ್ರೆಸ್ 28 ಗೆಲ್ಲುತ್ತಾ? ನೋಡಿ, ನನ್ನ ಪ್ರಕಾರ ಮಿನಿಮಮ್ 12 ರಿಂದ 15. ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ. ನಾನು ವೈಯಕ್ತಿಕವಾಗಿ ನಿಲ್ಲಬೇಕನ್ನುವಂಥ ನಿರ್ಧಾರಕ್ಕೆ ನಾ ಬಂದೆ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯೊಬ್ಬರು ಆಗಮಿಸಿದ್ದಾರೆ. ಇಡೀ ಭಾರತ ಪೂರ್ತಿ ಆವರಿಸಿಕೊಂಡಂತಹ ಮಹಾನ್ ನಟಿ. ತುಂಬಾ ಜನರಿಗೆ ಗೊತ್ತಿಲ್ಲ, ಮಲ್ಲೇಶ್ವರಂ 18th ಕ್ರಾಸ್ ನಮ್ಮ ತಂದೆ ಮನೆ ಈಗಲೂ ಇದೆ. ಅದು ನೀವು ಹೋದ ಕಡೆ ಬಂದ ಕಡೆ ಎಲ್ಲ ಜನಗಳು ನಿಮ್ಮನ್ನು ಮುತ್ತೋದು, ಅಂದರೆ ಸೇರೋದು, ನಿಮಗೆ ಯಾವ ಫೀಲ್ ಆಗ್ತಿತ್ತು ಆ ಸಂದರ್ಭದಲ್ಲಿ? ದೇವರಾಣಿಗೆ ಹೇಳ್ತೀನಿ, ಇಲ್ಲಿ ಪ್ರೀತಿಸೋ ಥರ ಬೇರೆ ಎಲ್ಲೂ ಪ್ರೀತಿಸಿಲ್ಲ. ನನ್ನ ಮನೆಯಲ್ಲೇ ಪ್ರೀತಿಸಿಲ್ಲ, ಯಾವುದು ಇಲ್ಲದೆ 100% ಮನುಷ್ಯ ಅಂತಂದ್ರೆ ರಾಜ್ಕುಮಾರ್. ಅಂತ ದೇವ್ರಿಗೆ ಹುಟ್ಟಿದ್ದು ಇನ್ನೊಬ್ಬ ಪುನೀತ್, ಅವನಿದಾನಲ್ಲ, ಈಗಲೂ ಅವ್ನು ಬಂದ್ಬಿಡ್ತಾನೆ, ಅದೇ ಥರ ಬರ್ತಾನೆ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸಲ ಪುನೀತ್ ನೆನೆಸ್ಕೊಂಡ್ರೆ. The angels, they just shoot to this world in different places.